ಹುಬ್ಬಳ್ಳಿಯಲ್ಲಿ ರಾಮಮಂದಿರ ಕೇಸ್ ಏನು ರಿಓಪನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪ್ರತಿಭಟನೆ, ಮಗದೊಂದು ಕಡೆ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿದೆ. ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಹೇಳಿಕೆ ಇದು ವಿವಾದಾತ್ಮಕ ಹೇಳಿಕೆ, ಬರೀ ಸ್ಟೇಟ್ಮೆಂಟ್ ಅಲ್ಲ ಇದು. ಕಾಂಗ್ರೆಸ್ ಅಲ್ಪಸಂಖ್ಯಾತರ ತುಷ್ಟೀಕರಣ ಹದ್ದು ಮೀರಿದೆ. ಕಾಂಗ್ರೆಸ್ಗೆ ಹುಬ್ಬಳ್ಳಿ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ ಪ್ರಶ್ನೆ ಮಾಡೋದ್ರ ಮುಖಾಂತರ ಹುಬ್ಬಳ್ಳಿ ಗಲಭೆಕೋರರನ್ನ ಬಿಡುಗಡೆ ಮಾಡೋಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ಯಾರನ್ನ ಇಷ್ಟೊಂದು ಓಲೈಕೆ ಮಾಡೋಕೆ ನೋಡ್ತಾ ಇದೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ದಾರೆ. ದುರ್ದೈವದ ಸಂಗತಿ ಅಂದರೆ ಪೊಲೀಸ್ ಇಲಾಖೆಯವರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಇಂಟಿಮೇಷನ್ ಮಾಡಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಏನೂ ಕೂಡ ಅವ್ರಿಗೆ ಪ್ರಿಕಾಷನರಿ ಮೇಲೆ ಹೇಳಬೇಕಾಗಿತ್ತು. ಆ ಯಾವ ವಿಷಯಗಳನ್ನು ಹೇಳಲಾರ್ದ್ರೆ ಈಗ ಅವ್ರ ಮನೆಯವ್ರು ಹೇಳಿದಾಗೆ ಇಲ್ಲಿ ಹಳೆ ಹುಬ್ಳಿ ಹತ್ರ ಪ್ಯಾಸೆಂಜರ್ ಕರ್ಕೊಂಡು ಆಟೋವನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಕರ್ಕೊಂಡ್ಬಂದು ಇಲ್ಲಿ ವಾಪಸ್ ಪ್ಯಾಸೆಂಜರ್ ಇಳಿಸಿ ಇಲ್ಲಿ ಮನೆ ಮುಂದೆ ಆಟೋ ಇಟ್ಟು ಬೇರೆ ಆಟೋದಲ್ಲಿ ಕರ್ಕೊಂಡು ಹೋದ್ರಂತ. ಪೊಲೀಸ್ ಇಲಾಖೆಯವರು ಕೂಡ ಅರ್ಥ ಮಾಡ್ಕೋಬೇಕು. ಈ ರೀತಿ ಅವ್ರು ಏನು ಎಲ್ಲೋ ಮರ್ಡರ್ ಕೇಸ್ನಲ್ಲೋ ಇನ್ನೊಂದು ಅಪರಾಧಿ ಕೇಸ್ನಲ್ಲೋ ಆ ರೀತಿಯಾದಂಥ ಯಾವುದೇ ಒಂದು ಅವ್ರ ಮೇಲೆ ಯಾವುದೂ ಕೇಸಿಲ್ಲ. ಇದೊಂದು 91 ಆಗಿರ್ತಕ್ಕಂಥ ಅಯೋಧ್ಯೆ ರಾಮ ಮಂದಿರದ ಏನಾಗಿತ್ತು ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಕೇಸ್ ಬಿಟ್ಟರೆ ಇನ್ನು ಯಾವುದೂ ಕೇಸು ಅಪರಾಧ ಕೇಸುಗಳು ಅವ್ರ ಮ್ಯಾಗ ಇಲ್ಲಂದ್ರೂ ಕೂಡ ಈ ರೀತಿ ಇಮಿಡಿಯೇಟ್ ಬಂದು ಅವ್ರನ್ನ ಬಿಡಿಸಿ ಅವ್ರ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಐತಿ. ಎರಡೂ ಕೈಗಳ ಆಪ್ರೇಷನ್ ಆಗಿದೆ ಅಂತ ಅವ್ರ ಮನೆಯವ್ರು ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಸಮಸ್ಯೆ ಇದ್ದಂಥ ವ್ಯಕ್ತಿನ ತಕ್ಷಣ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಮತ್ತು ಅಷ್ಟೇ ಉಗ್ರವಾಗಿ ಕೂಡ ನಾವು ಇದನ್ನು ಖಂಡನೆ ಮಾಡ್ತೇವೆ. ನೀವೇನಾದರೂ 91ರಿಂದ ಅಂದರೆ ಕಳೆದ 31 ವರ್ಷದ ಹಿಂದೆ ಆಗಿರ್ತಕ್ಕಂಥ ಕೇಸು ಇವತ್ತೇನಾಯಿತು ಗೊತ್ತಿಲ್ಲ. ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅಧಿಕಾರಿಗಳ ಮೇಲೆ ಇವತ್ತಿನ ನೋಡಿದಾಗ ಅನ್ಸುತ್ತೆ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನಾಗಿದೆ. ಒಂದು ಕಡೆ ಇಡೀ ದೇಶ ಇವತ್ತು ರಾಮ ಮಂದಿರ ಶಿಲಾನ್ಯಾಸಕ ಇವತ್ತು ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ನೋಡ್ತಾ ಇದೆ. ಎಲ್ಲರ ಕನಸು ನನಸಾಗ್ತಕ್ಕಂಥ ಸಂದರ್ಭ ಬಂದಾಗ ಇವತ್ತಿಲ್ಲಿ ಈ ರೀತಿಯಾದಂಥ ಕುಚೋದ್ಯತನ ಮಾಡುವ ಮೂಲಕ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಏನಂತೇವೆ ಅದನ್ನು ಪರಮೋಚ್ಚ ಅವಧಿಗೆ ಕಾಂಗ್ರೆಸ್ ಪಾರ್ಟಿ ತೆಗೆದುಕೊಂಡು ಹೋಗ್ತಾ ಇದೆ. ಬಿಜೆಪಿಯವರು ಪರವಾಗಿರುತ್ತೆ ನೋಡಿ, ಇಡೀ ಸಮಾಜ, ನಾಟ್ ಓನ್ಲಿ BJP, ಇಡೀ ಹಿಂದೂ ಸಮಾಜ ನಾವೆಲ್ಲರೂ ಕೂಡ ಇವ್ರ ಜೊತೆ ನಿಲ್ತೇವೆ. ಅವ್ರಿಗೆ ಏನೇ ಸಮಸ್ಯೆಗಳು ತೊಂದರೆ ತಾಪತ್ರೆ ಬಂದರೆ ಅವನ್ನೆಲ್ಲ ನಿಭಾಯಿಸುವಂಥ ಕಾನೂನಿನ ಏನೇ ಸಮಸ್ಯೆಗಳಿದ್ದಾವೆ ಅವನ್ನೆಲ್ಲವನ್ನು ಕೂಡ ನಾವು ಜವಾಬ್ದಾರಿ ತೊಗೊಂಡು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದು ನಮ್ಮದು ಕೊಟ್ಟಿರ್ತಕ್ಕಂಥ ನಮ್ಮ ಇದು ಕೂಡ ನಾವು ಮಾಡಲೇಬೇಕಾಗಿರ್ತಕ್ಕಂಥ ಅಂದರೆ ಹಿಂದೂಗಳ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ನೋಡಿ, ಇವತ್ತು ಹುಬ್ಬಳ್ಳಿ ನೋಡಿ, ಇವತ್ತು ಸರ್ಕಾರದಲ್ಲಿ ಯಾರು ಸರ್ಕಾರ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ಇವತ್ತು ಒಂದು ದ್ವಂದ್ವ ನೀತಿ ಎಷ್ಟು ವಿಚಿತ್ರವಾಗಿದೆ. 31 ವರ್ಷದ ಅಂದ್ರೆ 31 ವರ್ಷದ ಹಿಂದಿನ ಕೇಸ್, ಅದರಲ್ಲಿ ಒಬ್ಬ ಆರೋಪಿಯನ್ನ ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ, ಕೇಳೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ದೇಶದ ಅನೇಕ ಕುಟುಂಬಗಳು ಹಲವಾರು ರೀತಿಯ ತ್ಯಾಗಗಳನ್ನು ಮಾಡಿದ್ದಾವೆ. ಸೊ ಅದರಲ್ಲಿ ಈಗ ರೀಓಪನ್ ಆಗಿರುವಂತಹ ಒಂದು ಗಲಭೆ ಪ್ರಕರಣದ ಆರೋಪಿ ಆಗಿರುವಂಥ ಈಗ ಸದ್ಯ ನ್ಯಾಯಾಂಗ ಬಂದಿರುವ ಶ್ರೀಕಾಂತ್ ಅವರ ಕುಟುಂಬವು ಕೂಡ ಬಂದು ನಿಮಗೊಂದು ದೃಶ್ಯನ ತೋರಿಸ್ತೇನೆ. ಅವರ ಮಗ ಇವರು ಈಗ ಯಾರು ಬಂಧನ ಆಗಿದ್ದಾರಲ್ಲ ಅವರ ಮಗ ಇಲ್ಲಿ ನಿಮ್ಮ ದೃಶ್ಯವಾಗಿ ಕಾಣ್ತಾ ಇದ್ದಾರೆ. ಅವರು ಅಯೋಧ್ಯ ಮಂದಿರದಲ್ಲಿ ಹೋರಾಟ ಮಾಡಿದ್ದಕ್ಕಾಗಿ ಒಂದು ಹಿಂದೂ ಜಾಗರಣ ವೇದಿಕೆಯಿಂದ ಒಂದು ಪ್ರಶಂಸಾ ಪತ್ರವನ್ನು ಕೊಟ್ಟಿದೆ. ಆದರೆ ಇವತ್ತು ಅದೇ ಮಗ ಅದೇ ಪ್ರಶಂಸನೆ ಹಿಡಿದು ತನ್ನ ತಂದೆಯನ್ನು ಬಿಡುಗಡೆ ಮಾಡಿ ಅಂತ ಕೇಳುವಂಥ ಪರಿಸ್ಥಿತಿಗೆ ನಿಂತಿರುವಂಥದ್ದು. ಭವಿಷ್ಯ ಈ ಒಂದು ಪ್ರಕರಣ ನಡೆದಾಗ ಈ ಮಗ ಹೀಗೆ ನಿಂತಿದ್ದಾರಲ್ಲ ಇವರ ತಂದೆಗೆ ಇನ್ನೂ ಮದುವೆನೇ ಆಗಿರಲಿಲ್ಲ. ಸೊ ಅಂಥ ಪ್ರಕರಣಕ್ಕೆ ಈಗ ಮರುಜೀವ ಕೊಟ್ಟು ಅವರನ್ನು ವಾಪಸ್ ಬಂಧನ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಹಿಂದೂ ಮುಖಂಡರ ಮತ್ತು BJP ಶಾಸಕರ ಮಾತುಗಳು. ಸೊ ಅವ್ರನ್ನ ಮಾತಾಡಿಸ್ತೋಗೋಣ. ಸರ್, ಮೊದಲಿಗೆ ನಿಮ್ಮ ತಂದೆ ಇಂಥ ಪ್ರಕರಣದಲ್ಲಿ ಇದ್ದಾರೆ ಅಂತ ನಿಮಗೆ ನೆನಪಿದ್ದಾಗಲಿಂದ ಯಾವುದಾದ್ರು ಗೊತ್ತಿಲ್ಲ? ಸರ್, ನಮ್ಮ ಫಸ್ಟ್ ಟೈಮ್ ಗೊತ್ತು ಸರ್. ಇದು ಆಗ್ಬೇಕಾದ್ರೆ ನಮ್ಮ ಅಪ್ಪಾರ ನಮ್ಗೆ ಹೇಳಿಲ್ಲ ಸರ್. ಇದು ಫಸ್ಟ್ ಟೈಮ್ ಇದು ಏನು ಬಂದಾರ ನೋಡಿ, ಶುಕ್ರವಾರ ದಿನ ಏನು ಕರ್ಕೊಂಡು ಹೋಗಿದ್ದಾರೆ ನಮ್ಮ ಅಪ್ಪಾರ ನಮ್ಗೆ ಹೇಳಿದ್ದಾರೆ ಹಿಂಗೆ ಕೇಸ್ ಇದೆ ಇದೈತಂತ. ನಮ್ಗೆ ಏನು ಗೊತ್ತಿಲ್ಲ ಸರ್. ಗೊತ್ತಿದ್ರೆ ನಾವು ಅವ್ರ ಲೆಟ್ರ್ ಕೊಟ್ಟರೆ ಗೊತ್ತಾಗ್ತಿತ್ತು ಸರ್. ಲೆಟ್ರನ್ನೂ ಕೊಟ್ಟಿಲ್ಲ ಸರ್, ಮೆಸೇಜು ಕಳಿ ಅವ್ರ ನಿಮಗೆ ಅವತ್ತು ಶುಕ್ರವಾರ ಏನು ನಡೀತು? ನಿಮ್ಮ ತಂದ್ರೆ ಒಂದು ಪೊಲೀಸರು ಬಂದು ಹೇಗೆ ಕರ್ಕೊಂಡು ಹೋದ್ರು? ಅವ್ರು ಕಾಂತೇಶ್ ಅಂತ ಅವರು 9/9 ಕಾಂತೇಶ್ ಅಂತ ಕರ್ಕೊಂಡೋಗಿ ಸ್ಟೇಷನ್ಗೆ ಹೋಗಿ ಕರ್ಕೊಂಡೋಗಿ ಅಲ್ಲೇ ಮುಗಿಸ್ರಿ ಅಂತ ಹೇಳಿದೆ ಸರ್. ನಾನು ಅಲ್ಲಿಂದ ಇಲ್ಲಿ ಏನು ಆಗಂಗಿಲ್ಲ, ಕೋರ್ಟಿಗೆ ಇದಾಗ್ಬೇಕಾ ಆಯಿತು. ನಾ ಕರ್ಕೊಂಡು ಅಲ್ಲೇ ಹೋದ್ವಿ ಸರ್. ಅಲ್ಲೇ ಸಂಜೆ ಮಟ್ಟ ಕುಂತು ಒಂದು ಸಹಿ ಎಲ್ಲ ಮಾಡಿದ್ವಿ ಸರ್. ಆದರೂ ಮಾಡಿಲ್ಲ ಸರ್ ಅವರು. ಅಲ್ಲ, ಅಟ್ಲೀಸ್ಟ್ ಇದು ಏನಾದರೂ ನೋಟಿಸ್ ಕೊಟ್ಟಿದ್ರೆ ಪೊಲೀಸ್ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಬೇಲಾದರೂ ತಗೊಳ್ತೀವಿ. ಹೌದು ಸರ್, ಅದು ಇದು ಮಾಡ್ತಿದ್ದರು. ಆದರೂ ಇದು ಮಾಡಿಲ್ಲ ಸರ್ ಅವರು. ಈಗ
ನಮ್ಮ ತಂದೆ ದುಡಿಯುವಂಥವ್ರು, ಅದರಲ್ಲೂ ಕೂಡ ಈಗ ಅವರಿಗೆ ಅನಾರೋಗ್ಯದ ಕಾರಣ ನೀವು ಕೂಡ ದುಡಿಬೇಕು. ಇಂಥ ಸಮಯದಲ್ಲಿ ನಿಮ್ಮ ತಂದೆಯವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಎಷ್ಟು ನೋವು ಕೊಟ್ಟಿದೆ ನಿಮಗೆ ಅಂತ? ಭಾಳ ನೋವು ಆಗೈತಿ ಸರ್. ಈಗ ನಮ್ಮ ಅವ್ಗೂ ಆರಾಮಿಲ್ಲ ಸರ್. 2 ದಿವಸದಿಂದ ಊಟನೂ ಮಾಡಿಲ್ಲ ಸರ್. ಊಟನೂ ಮಾಡಿಲ್ಲ. ಅವ್ರಿಗೆ ಅವ್ರು ನೋಡ್ಬೇಕು, ನಂದು ಇದು ಮಾಡ್ಬೇಕು, ಏನು ಮಾಡ್ಬೇಕಂತ ಏನು